ಬಸವ ಐಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಮೋಟಾರ್ ಸ್ಪೀಡ್ ಕ್ಯಾಲ್ಕುಲೇಷನ್ ಬಗ್ಗೆ ವೀಡಿಯೋಗಳನ್ನ ನೋಡೋಣ. ಸೊ ನಿನ್ನೆ ವೀಡಿಯೋದಲ್ಲಿ ಒಂದಷ್ಟು ಫಾರ್ಮುಲಾಗಳು ಮತ್ತು ಮೋಟಾರ್ ಸ್ಪೀಡ್ ಬಗ್ಗೆ ಕೆಲವೊಂದು 5 ಪ್ರಾಬ್ಲಮ್ಸ್ನ ನೋಡಿದ್ವಿ. ಸೊ ಇವತ್ತು ಇನ್ನೊಂದು 5 ಪ್ರಾಬ್ಲಮ್ಸ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಂದರೆ, ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ಏನಂದರೆ, a 8-pole motor running at a speed of 855 rpm and the slip is 0.02, calculate the supply frequency. ಸೊ ಕ್ವಶನ್ ಏನು ಅಂದರೆ, ಒಂದು 8 ಪೋಲ್ ಇರೋಂಥ ಮೋಟಾರ್, ಅದರದ್ದು ಸ್ಪೀಡ್ ಅಂದರೆ ರೋಟಾರ್ ಸ್ಪೀಡು 855 rpm ಅದ ಆ್ಯಂಡ್ ಸ್ಲಿಪ್ 0.02 ಅದ. ಸೊ ಇಲ್ಲಿ ನಾವು ಸಪ್ಲೈ ಫ್ರೀಕ್ವೆನ್ಸಿನ ಕಂಡುಹಿಡಬೇಕು. ಸೊ ಸಪ್ಲೈ ಫ್ರೀಕ್ವೆನ್ಸಿ ಫಾರ್ಮುಲಾ ನೋಡೋದಾದರೆ ಈ ಥರ ಇರುತ್ತೆ. ಫ್ರೀಕ್ವೆನ್ಸಿ ಎಫ್ ಈಸ್ ಈಕ್ವಲ್ ಟು NS ಮಲ್ಟಿಪ್ಲೈಡ್ ಬೈ P ಡಿವೈಡೆಡ್ ಬೈ 120. ಸೊ ಇಲ್ಲಿ NS ಅಂದರೆ ಸಿಂಕ್ರನಸ್ ಸ್ಪೀಡ್. ಸೊ ಫ್ರೀಕ್ವೆನ್ಸಿನ ಕಂಡುಹಿಡಿಬೇಕಾದ್ರೆ ನಮಗೆ ಮೊದಲು ಸಿಂಕ್ರನಸ್ ಸ್ಪೀಡ್ ಗೊತ್ತಿರಬೇಕು. ಸೊ ಇಲ್ಲಿ ಸಿಂಕ್ರನಸ್ ಸ್ಪೀಡು ಕೊಟ್ಟಿಲ್ಲ ಕ್ವಶನಲ್ಲಿ. ಸೊ ಅದರಿಂದ ಈಗ ಮೊದಲು ನಾವೇನು ಕಂಡುಹಿಡ್ಕೋಬೇಕಂದ್ರೆ ಸಿಂಕ್ರನಸ್ ಸ್ಪೀಡ್ನ ಕಂಡುಹಿಡಿಬೇಕು. ಇನ್ನು ಸಿಂಕ್ರನಸ್ ಸ್ಪೀಡ್ ಕಂಡುಹಿಡಿಬೇಕಾದ್ರೆ ನಮಗೆ ಅಲ್ಲಿ ನಂಬರ್ ಆಫ್ ಪೋಲ್ಸ್ ಗೊತ್ತಿರಬೇಕು ಮತ್ತು ಫ್ರೀಕ್ವೆನ್ಸಿ ಗೊತ್ತಿರಬೇಕು. ಸೊ ಈ ಕ್ವಶನಲ್ಲಿ ನಂಬರ್ ಆಫ್ ಪೋಲ್ಸ್ ಇದೆ, ಆದರೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ. ಸೊ ಅದರಿಂದಾಗಿ ನಾರ್ಮಲ್ ಸಿಂಕ್ರನಸ್ ಸ್ಪೀಡು ಫಾರ್ಮುಲಾ ಏನಿದೆ, NS ಈಸ್ ಈಕ್ವಲ್ ಟು 120 ಮಲ್ಟಿಪ್ಲೈಡ್ ಬೈ F ಡಿವೈಡೆಡ್ ಬೈ P, ಈ ಫಾರ್ಮುಲಾ ಬಳಸೋ ಬದಲು ಬೇರೆ ಒಂದು ಫಾರ್ಮುಲಾನ ಬಳಸಿ ಕಂಡುಹಿಡ್ಕೋಬೇಕು. ಅದು ಯಾವುದಂದರೆ ರೋಟಾರ್ ಸ್ಪೀಡು ಫಾರ್ಮುಲಾ. ಸೊ ರೋಟಾರ್ ಸ್ಪೀಡ್ ಫಾರ್ಮುಲಾ ಏನು, N ಈಸ್ ಈಕ್ವಲ್ ಟು NS ಮಲ್ಟಿಪ್ಲೈಡ್ ಬೈ 1 ಮೈನಸ್ S. ಸೊ ಈ ಫಾರ್ಮುಲಾನ ನಾವು ಬೇರೆ ರೀತಿಯಾಗಿ ಮಾಡಿ ಸಿಂಕ್ರನಸ್ ಸ್ಪೀಡ್ ಫಾರ್ಮುಲಾಗೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನು ಸಿಂಕ್ರನಸ್ ಸ್ಪೀಡ್ ಫಾರ್ಮುಲಾಗೆ ಕನ್ವರ್ಟ್ ಮಾಡಿದ್ರೆ ಈ ಥರ ಆಗುತ್ತೆ. ಸಿಂಕ್ರನಸ್ ಸ್ಪೀಡ್ ಈಸ್ ಈಕ್ವಲ್ NS ಈಸ್ ಈಕ್ವಲ್ ಟು N ಡಿವೈಡೆಡ್ ಬೈ 1 ಮೈನಸ್ S. ಸೊ ಇಲ್ಲಿ N ಅಂದರೆ ರೋಟಾರ್ ಸ್ಪೀಡ್, ಸೊ ಅದು ಕ್ವಶನಲ್ಲಿ ಕೊಟ್ಟಿದ್ದಾರೆ. 1 ಅಂದರೆ ಕಾನ್ಸ್ಟೆಂಟು, ಮೈನಸ್ S ಅಂದರೆ ಸ್ಲಿಪ್, ಸೊ ಅದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಈ ಫಾರ್ಮುಲಾ ಬಳಸಿ ಏನು ಮಾಡ್ಬೋದು, ಸಿಂಕ್ರನಸ್ ಸ್ಪೀಡ್ನ ಕಂಡುಹಿಡಿಬೋದು. ಸೊ ಇನ್ನು ಈ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತಾ, ಸೊ N ಪ್ಲೇಸಲ್ಲಿ N ಪ್ಲೇಸಲ್ಲಿ ರೋಟಾರ್ ಸ್ಪೀಡ್ ಹಾಕ್ಬೇಕಂದ್ರೆ ಮೋಟಾರ್ ಸ್ಪೀಡ್ ಅಥವಾ ರೋಟಾರ್ ಸ್ಪೀಡ್ 850 rpm ಅದ. ಸೊ 855 ನಂಬರ್ ಹಾಕ್ಬೇಕು ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಡಿವೈಡೆಡ್ ಬೈ 1, ಸೊ 1 ಕಾನ್ಸ್ಟೆಂಟ್, ಆಮೇಲೆ ನೆಕ್ಸ್ಟ್ ಮೈನಸ್, ಸೊ ಮೈನಸ್ ಅದಾದಮೇಲೆ 0.02 ಎಸ್ ಪ್ಲೇಸಲ್ಲಿ 0.02 ಹಾಕಬೇಕು. ಯಾಕಂದರೆ ಸ್ಲಿಪ್ ಎಷ್ಟು ಕೊಟ್ಟಿದ್ದಾರೆ, 0.02 ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಸ್ಲಿಪ್ ಪ್ಲೇಸಲ್ಲಿ 0.02 ಹಾಕಬೇಕು. ಸೊ ಅದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ 1 ಮೈನಸ್ 0.02 ಏನಾಗುತ್ತಾ, 0.98 ಆಗುತ್ತಾ. ಸೊ 855 ಡಿವೈಡೆಡ್ ಬೈ 0.98 ಮಾಡಿದರೆ ಇಷ್ಟು ಬರುತ್ತೆ, 872.45. ಸೊ ಅದು ಏನಂದರೆ ಸಿಂಕ್ರನಸ್ ಸ್ಪೀಡ್. ಸೊ ಸಿಂಕ್ರನಸ್ ಸ್ಪೀಡ್ ಎಷ್ಟಿದೆ ಅಂದರೆ 872.45 rpm. ಸೊ ಈಗ ನಮಗೆ ಸಿಂಕ್ರನಸ್ ಸ್ಪೀಡು ಗೊತ್ತಾಯಿತು. ಈ ಸಿಂಕ್ರನಸ್ ಸ್ಪೀಡ್ನ ಬಳಸ್ಕೊಂಡು ನಾವು ಫ್ರೀಕ್ವೆನ್ಸಿನ ಕಂಡುಹಿಡಬೇಕು. ಸೊ ಫ್ರೀಕ್ವೆನ್ಸಿ ಫಾರ್ಮುಲಾ ನಾರ್ಮಲ್ ಆಗಿದ್ದಲ್ಲ, ಅದನ್ನೇ ಬಳಸ್ಕೊತೀವಿ. NS ಮಲ್ಟಿಪ್ಲೈಡ್ ಬೈ P ಡಿವೈಡೆಡ್ ಬೈ 120. ಸೊ NS ಎಷ್ಟು ಬಂತು ಅಂದರೆ ಸಿಂಕ್ರನಸ್ ಸ್ಪೀಡ್ 872.45 rpm ಬಂದಿದೆ. ಸೊ 872.45 ಹಾಕೋಬೇಕು, ಮಲ್ಟಿಪ್ಲೈಡ್ ಬೈ ಪೋಲ್ಸ್. ಸೊ ನಂಬರ್ ಆಫ್ ಪೋಲ್ಸ್ ಎಷ್ಟಿದಾವೆ ಇಲ್ಲಿ, 8 ಇದಾವೆ. ಸೊ ನಂಬರ್ ಆಫ್ ಪೋಲ್ಸ್ P ಪ್ಲೇಸಲ್ಲಿ 8 ಹಾಕೋಬೇಕು, ಡಿವೈಡೆಡ್ ಬೈ 120. ಸೊ 120 ಅನ್ನೋದು ಕಾನ್ಸ್ಟೆಂಟು, ಸೊ 120 ಅದೇ ರೀತಿ ಬರ್ಕೋಬೇಕು. ಇನ್ನು 872.45 ಮಲ್ಟಿಪ್ಲೈಡ್ ಬೈ 8 ಮಾಡಿದರೆ ಇಷ್ಟಾಗುತ್ತೆ, 6979.6 ಆಗುತ್ತಾ. ಆ್ಯಂಡ್ ಡಿವೈಡೆಡ್ ಬೈ 120 ಕಾನ್ಸ್ಟೆಂಟ್ ಅದೇ ರೀತಿ ತೊಗೋಬೇಕು. ಸೊ ಈ ಎರಡನ್ನು ಡಿವೈಡ್ ಮಾಡಿದ್ರೆ ನಮಗೆ ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ. ಸೊ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ಅಂದರೆ 58.16 ಹರ್ಟ್ಸ್, ಅಂದರೆ 6979.6 ಡಿವೈಡೆಡ್ ಬೈ 120 ಮಾಡಿದರೆ ಫ್ರೀಕ್ವೆನ್ಸಿ 58.16 ಹರ್ಟ್ಸ್ ಗೊತ್ತಾಗುತ್ತೆ. ಸೊ ಈ ಥರ ನಮಗೆ ಇಲ್ಲಿ ಫ್ರೀಕ್ವೆನ್ಸಿ ಇಲ್ಲಾರ್ದೇ ಒಂದು ಸಿಂಕ್ರನಸ್ ಸ್ಪೀಡ್ನ ಕಂಡುಹಿಡ್ಕೋಬೋದು ಈ ಫಾರ್ಮುಲಾ ಬಳಸಿ. ಯಾವುದು, NS ಈಸ್ ಈಕ್ವಲ್ ಟು N ಡಿವೈಡೆಡ್ ಬೈ 1 ಮೈನಸ್ S. ಸೊ ಇಲ್ಲಿ ನಮ್ಗೆ ಏನೇನು ಗೊತ್ತಿರಬೇಕಂದ್ರೆ ರೋಟಾರ್ ಸ್ಪೀಡ್ ಗೊತ್ತಿರಬೇಕು ಮತ್ತು ಸ್ಲಿಪ್ ಗೊತ್ತಿರಬೇಕು. ಹಂಗಿದ್ದಾಗ ಮಾತ್ರ ನಾವು ಸಿಂಕ್ರನಸ್ ಸ್ಪೀಡ್ನ ಕಂಡುಹಿಡಿಬೋದು ಈ ಫಾರ್ಮುಲಾ ಬಳಸಿ. ಸೊ ಇನ್ನು ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್. ಸೊ ಎರಡನೇ ಪ್ರಾಬ್ಲಮ್ ಏನಂದರೆ, ಸಿಂಕ್ರನಸ್ ಸ್ಪೀಡ್ ಆಫ್ ಎ ಮೋಟಾರ್ ಈಸ್ 1200 rpm. ಸೊ ಇಲ್ಲಿ ಸಿಂಕ್ರನಸ್ ಸ್ಪೀಡ್ ಒಂದು ಮೋಟಾರ್ದು 1200 rpm ಇದೆ ವೆನ್ ಎನರ್ಜೈಸ್ಡ್ ವಿತ್ 60 ಹರ್ಟ್ಸ್ AC. ಅಂದರೆ ಒಂದು ಮೋಟಾರ್ದು ಸಿಂಕ್ರನಸ್ ಸ್ಪೀಡು 60 ಹರ್ಟ್ಸ್ AC ಫ್ರೀಕ್ವೆನ್ಸಿ ಸಪ್ಲೈ ಕೊಟ್ಟಾಗ 1200 rpm ಇರುತ್ತೆ ಸಿಂಕ್ರನಸ್ ಸ್ಪೀಡ್. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪೋಲ್ಸ್ ಆಫ್ ಎ ಸ್ಟೇಟರ್. ಸೊ ಇಲ್ಲಿ ಸ್ಟೇಟರಲ್ಲಿರುವಂಥ ಪೋಲ್ಸ್ ನಂಬರ್ ಎಷ್ಟು ಅಂತ ಕಂಡುಹಿಡಿಬೇಕು. ಅಂದರೆ ಎಷ್ಟು ಪೋಲ್ಸ್ ಇರ್ತಾವಂತ ಫೈಂಡ್ ಔಟ್ ಮಾಡಬೇಕು.
ಸೊ ಅಲ್ಲಿ ನಂಬರ್ ಆಫ್ ಪೋಲ್ಸ್ ಕಂಡುಹಿಡಿಯೋದಕ್ಕೆ ಯಾವುದೇ ರೀತಿ ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಸೊ ಅದರಿಂದಾಗಿ ನಾವೇನು ಮಾಡಬೇಕು, ಸಿಂಕ್ರನಸ್ ಸ್ಪೀಡು ಫಾರ್ಮುಲಾ ತೊಗೊಂಡು ನಂಬರ್ ಆಫ್ ಪೋಲ್ಸ್ ಫಾರ್ಮುಲಾಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಸೊ ಇಲ್ಲಿ ನೋಡಿ ಸಿಂಕ್ರನಸ್ ಸ್ಪೀಡು ಈ ಥರ ಇದೆ ಫಾರ್ಮುಲಾ, NS = 120 × F / P. ಸೊ ಇಲ್ಲಿ ಏನು ಮಾಡ್ಬೇಕು ನಾವು, P ನಮಗೆ ಕಂಡುಹಿಡಿಬೇಕಾಗಿರೋದು ಅದನ್ನು ಹೊರಗಡೆ ತೊಗೋಬೇಕು. NS ಏನಾಗುತ್ತೆ, P ಪ್ಲೇಸಲ್ಲಿ ಹೋಗುತ್ತೆ. ಸೊ ಎರಡು ರೆಸಿಪ್ರೋಕಲ್ ಆಗಿರೋದ್ರಿಂದ ಏನಾಗುತ್ತೆ, P ಪ್ಲೇಸಲ್ಲಿ NS ಬರುತ್ತೆ, NS ಪ್ಲೇಸಲ್ಲಿ P ಬರುತ್ತೆ. ಸೊ ಅವಾಗ ಫಾರ್ಮುಲಾ ಈ ಥರ ಆಗುತ್ತೆ, P = 120 × F / NS. ಸೊ ಅದು ನಂಬರ್ ಆಫ್ ಪೋಲ್ಸ್ ಫಾರ್ಮುಲಾ. ಸೊ ಅಂದರೆ ಸ್ಟೇಟರ್ ಪೋಲ್ಸ್ ಎಷ್ಟಿದಾವೆ ಅಂತ ಈ ಫಾರ್ಮುಲಿಂದ ಕಂಡುಹಿಡಿಬೋದು. ಅಂದರೆ ನಮ್ಗೆ ಇಲ್ಲೇನು ಗೊತ್ತಿರಬೇಕಂದ್ರೆ ಫ್ರೀಕ್ವೆನ್ಸಿ ಗೊತ್ತಿರಬೇಕು, ಸಪ್ಲೈ ಫ್ರೀಕ್ವೆನ್ಸಿ ಮತ್ತು ಸಿಂಕ್ರನಸ್ ಸ್ಪೀಡು ಗೊತ್ತಿರಬೇಕು. ಸೊ ಅವೆರಡು ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸಿಂಕ್ರನಸ್ ಸ್ಪೀಡ್ 1200 RPM ಇದೆ, ಸಪ್ಲೈ ಫ್ರೀಕ್ವೆನ್ಸಿ 60 Hz ಇದೆ. ಸೊ ಈಗ ನಾವು ನಂಬರ್ ಆಫ್ ಪೋಲ್ಸ್ನ ಕಂಡುಹಿಡಿಬೋದು. ಸೊ ಫಾರ್ಮುಲಾ P = 120 × F / NS ಇದೆ. ಸೊ 120 ಪ್ಲೇಸಲ್ಲಿ 120 ಅದೇ ರೀತಿ ಬರೀಬೇಕು, ಕಾನ್ಸ್ಟೆಂಟ್, × 60. ಸೊ ಇದು ಸಪ್ಲೈ ಫ್ರೀಕ್ವೆನ್ಸಿ 60 Hz. ಸೊ 60 ಬರ್ಕೋಬೇಕು, ಡಿವೈಡೆಡ್ ಬೈ 1200 ಯಾಕೆ ಬರೀತೀವಿ ಅಂದರೆ ಇಲ್ಲಿ NS ಎಷ್ಟದ 1200 ಅದ. ಸೊ NS ಪ್ಲೇಸಲ್ಲಿ 1200 ಹಾಕೋಬೇಕು. ಸೊ ಇನ್ನು 120 × 60 ಮಾಡಿದ್ರೆ 7200 ಆಗುತ್ತೆ. ಸೊ 7200 ಡಿವೈಡೆಡ್ ಬೈ 1200. ಸೊ 7200 120 × 60 ಮಾಡಿದ್ರೆ 7200 ಬರುತ್ತಾ, ಡಿವೈಡೆಡ್ ಬೈ 1200 ಏನದು ಸಿಂಕ್ರನಸ್ ಸ್ಪೀಡ್. ಸೊ ಇನ್ನು ಅವೆರಡು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತಾ, 6 ಬರುತ್ತೆ ಆನ್ಸರ್. ಸೊ ಈ 6 ಏನಂದರೆ ನಂಬರ್ ಆಫ್ ಪೋಲ್ಸ್ ಆಫ್ ಎ ಸ್ಟೇಟರ್, ಅಂದರೆ ಸ್ಟೇಟರಲ್ಲಿರೋಂಥ ಪೋಲ್ಸ್ ನಂಬರ್ ಇದು. 6 ಪೋಲ್ಸ್ ಇದ್ದರೆ ನಾವು 60 Hz ಸಪ್ಲೈ ಕೊಟ್ಟಾಗ 1200 RPM ಅಲ್ಲಿ ಸಿಂಕ್ರನಸ್ ಸ್ಪೀಡು ಇರುತ್ತೆ. ಸೊ ಇದು ಎರಡನೇ ಪ್ರಾಬ್ಲಮ್. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಸೇಮ್ ಇದೆ, ಇಲ್ಲಿನೂ ಕೂಡ ಪೋಲ್ಸ್ ನಂಬರ್ ಆಫ್ ಪೋಲ್ಸ್ ಕಂಡುಹಿಡಿಬೇಕು. ಸೇಮ್ ಕ್ವಶನ್, ನಂಬರ್ಸ್ ಮಾತ್ರ ಚೇಂಜ್ ಇದೆ. ಸೊ ಏನಂದರೆ, ಸೊ ಇಲ್ಲಿ ಸಿಂಕ್ರನಸ್ ಸ್ಪೀಡು 750 RPM ಅದ, ಫ್ರೀಕ್ವೆನ್ಸಿ 50 Hz ಅದ, ಆ್ಯಂಡ್ ಸೇಮ್ ನಂಬರ್ ಆಫ್ ಪೋಲ್ಸ್ನ ಕಂಡುಹಿಡಿಬೇಕು. ಸೊ ಸಿಂಕ್ರನಸ್ ಸ್ಪೀಡ್ NS = 750 RPM, ಸಪ್ಲೈ ಫ್ರೀಕ್ವೆನ್ಸಿ F = 50 Hz. ಸೊ ಇದನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದೇ ಫಾರ್ಮುಲಾ ಹಿಂದೇನು ಕ್ವಶನಲ್ಲಿ ಏನೋ ಕ್ರಿಯೇಟ್ ಮಾಡಿದ್ವಲ್ಲ ಫಾರ್ಮುಲಾ, ಅದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಮತ್ತೆ ನಂಬರ್ ಆಫ್ ಪೋಲ್ಸ್ P = 120 × F / NS. ಸೊ P = 120 ಕಾನ್ಸ್ಟೆಂಟ್ ಹಂಗೆ ಇರುತ್ತಾ, ಮಲ್ಟಿಪ್ಲೈಡ್ ಬೈ F ಪ್ಲೇಸಲ್ಲಿ ಫ್ರೀಕ್ವೆನ್ಸಿ ಹಾಕೋಬೇಕು. ಸೊ 50 ಡಿವೈಡೆಡ್ ಬೈ NS ಪ್ಲೇಸಲ್ಲಿ ಸಿಂಕ್ರನಸ್ ಸ್ಪೀಡ್ನ ಹಾಕೋಬೇಕು, ಅಂದರೆ 750 ಸಿಂಕ್ರನಸ್ ಸ್ಪೀಡ್. ಸೊ ಇನ್ನು 120 × 50 ಮಾಡಿದರೆ 6000 ಆಗುತ್ತಾ. ಸೊ 6000 ಡಿವೈಡೆಡ್ ಬೈ 750 ಅನ್ನೋದು ಸಿಂಕ್ರನಸ್ ಸ್ಪೀಡು, ಅದೇ ರೀತಿ ಬರ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಂಬರ್ ಆಫ್ ಪೋಲ್ಸು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನಂಬರ್ ಆಫ್ ಪೋಲ್ಸ್ ಎಷ್ಟಾಗುತ್ತೆ ಅಂದರೆ 8 ಆಗುತ್ತಾ. ಸೊ 6000 ಡಿವೈಡೆಡ್ ಬೈ 750 ಮಾಡಿದರೆ ಅದು 8, ಅಂದರೆ ನಂಬರ್ ಆಫ್ ಪೋಲ್ಸ್ = 8. ಸೊ ಇದು ಮೂರನೇ ಕ್ವಶನ್. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿದ್ರೆ ಸ್ವಲ್ಪ ಚೇಂಜ್ ಇದೆ ಇಲ್ಲಿ. ಸೊ ಏನು ನಾಲ್ಕನೇ ಕ್ವಶನ್ ಅಂದರೆ, ಎ 6 pole ಮೋಟಾರ್ ರನ್ನಿಂಗ್ ಎಟ್ ಅ ಸ್ಪೀಡ್ ಆಫ್ 600 RPM ಆ್ಯಂಡ್ ದ ಸ್ಲಿಪ್ ಈಸ್ 0.03. ಅಂದರೆ ಒಂದು 6 pole ಇರೋವಂಥ ಮೋಟಾರ್ 600 RPM ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೋಟಾರ್ ಸ್ಪೀಡ್ ಕೊಟ್ಟಿದ್ದಾರೆ. ರೋಟಾರ್ ಸ್ಪೀಡ್ ಏನು 600 RPM, ರೋಟಾರ್ ಸ್ಪೀಡ್ ಅಥವಾ ಮೋಟಾರ್ ಸ್ಪೀಡ್ ಎರಡು ಒಂದೇ. ಆ್ಯಂಡ್ ದ ಸ್ಲಿಪ್ ಈಸ್ 0.03. ಸೊ ಪೋಲ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಪೋಲ್ಸ್ 6 ಪೋಲ್ಸ್, 600 RPM, ರೋಟಾರ್ ಸ್ಪೀಡ್ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಲಿಪ್ 0.03 ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಕಂಡುಹಿಡಿಬೇಕಿಲ್ಲ ಅಂದರೆ ಸಿಂಕ್ರನಸ್ ಸ್ಪೀಡ್ ಮತ್ತು ಸಪ್ಲೈ ಫ್ರೀಕ್ವೆನ್ಸಿನ ಕಂಡುಹಿಡಿಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಡಾಟಾ ಒಂದ್ಸಲ ನೀಟಾಗಿ ನೋಡಿದ್ರೆ, ನಂಬರ್ ಆಫ್ ಪೋಲ್ಸ್ P = 6, ರೋಟಾರ್ ಸ್ಪೀಡ್ ದಟ್ ಈಸ್ N = 600 RPM, ಸ್ಲಿಪ್ S = 0.03. ಸೊ ಈ ಮೂರು ಡಾಟನ್ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಬೇಕಂದ್ರೆ ಸಿಂಕ್ರನಸ್ ಸ್ಪೀಡ್ ಕಂಡುಹಿಡಬೇಕು, ದಟ್ ಈಸ್ NS, ಆ್ಯಂಡ್ ಸಪ್ಲೈ ಫ್ರೀಕ್ವೆನ್ಸಿನ ಕಂಡುಹಿಡಬೇಕು, ದಟ್ ಈಸ್ F. ಸೊ ನಾವು ಮೊದಲಿಗೆ ಸಪ್ಲೈ ಫ್ರೀಕ್ವೆನ್ಸಿ ಕಂಡುಹಿಡಿಯೋದಾದರೆ, ಸೊ ಇಲ್ಲಿ ಫ್ರೀಕ್ವೆನ್ಸಿ ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ ಫಸ್ಟ್ ಪ್ರಾಬ್ಲಮಲ್ಲಿ ಏನು ಸಿಂಕ್ರನಸ್ ಸ್ಪೀಡು ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ, ಅದೇ ಫಾರ್ಮುಲಾನ ತೊಗೋಬೇಕಿಲ್ಲಿ. ಸೊ ಏನಾಗುತ್ತೆ ಸಿಂಕ್ರನಸ್ ಸ್ಪೀಡ್ ಫಾರ್ಮುಲಾ ಅಂದರೆ, ನೀವು ನೋಡ್ಬೋದು ಫಸ್ಟ್ ಕ್ವಶನಲ್ಲಿ ಇದೆಯಲ್ಲ, ಸಿಂಕ್ರನಸ್ ಸ್ಪೀಡ್ = NS ಮೈನಸ್ ಇಲ್ಲ ಇದೆ ನೋಡ್ರಿ, NS = N ಡಿವೈಡೆಡ್ ಬೈ 1 - S. ಸೊ ಇದೇ ಫಾರ್ಮುಲಾನ ತೊಗೋಬೇಕು ನಾವು. ಸೊ ಆ ಫಾರ್ಮುಲಾನ ತೊಗೊಂಡಾಗ ಏನಾಗುತ್ತಾ, ಸೊ ಇಲ್ಲಿ N ಬರಬೇಕು, 600 ಅದಲ್ಲ N ಅದು, ಅಂದರೆ ರೋಟಾರ್ ಸ್ಪೀಡ್ ಡಿವೈಡೆಡ್ ಬೈ 1 ಕಾನ್ಸ್ಟೆಂಟ್ ಮೈನಸ್ S, ಅಂದರೆ ಇದು ಸ್ಲಿಪ್. ಸೊ NS = 600 ಡಿವೈಡೆಡ್ ಬೈ 1 - 0.03. ಸೊ ಇದು
ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತಾ 1 ಮೈನಸ್ 0.03 ಮಾಡಿದರೆ ಅದು 0.97 ಆಗುತ್ತಾ. ಸೊ 600 ಡಿವೈಡೆಡ್ ಬೈ 0.97 ಮಾಡಿದರೆ 618.56 ಬರುತ್ತಾ. ಸೊ ಇದು ಏನಂದರೆ ಸಿಂಕ್ರನಸ್ ಸ್ಪೀಡ್. ಸೊ ಸಿಂಕ್ರನಸ್ ಸ್ಪೀಡ್ ಎಷ್ಟಾದ ಇವಾಗ 618.56 RPM ಅದ. ಸೊ ಈ ಸಿಂಕ್ರನಸ್ ಸ್ಪೀಡ್ ಮತ್ತು ನಂಬರ್ ಆಫ್ ಪೋಲ್ಸ್ ಕೊಟ್ಟಿದಾರಲ್ಲ ಅವೆರಡನ್ನ ತೊಗೊಂಡು ನಾವು ಫ್ರೀಕ್ವೆನ್ಸಿನ ಕಂಡುಹಿಡಿಬೋದು ನಾರ್ಮಲ್ ಆಗಿ ಫಾರ್ಮುಲಾ ಬಳಸಿ. ಸೊ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು, NS ಮಲ್ಟಿಪ್ಲೈಡ್ ಬೈ P ಡಿವೈಡೆಡ್ ಬೈ 120. ಸೊ NS ಪ್ಲೇಸಲ್ಲಿ ನಮಗೇನು ಸಿಂಕ್ರನಸ್ ಸ್ಪೀಡ್ ಬಂತು ಅದನ್ನು ಹಾಕೋಬೇಕು 618.56 ಮಲ್ಟಿಪ್ಲೈಡ್ ಬೈ P ಪ್ಲೇಸಲ್ಲಿ 6 ಹಾಕೋಬೇಕು, ಯಾಕೆ ನಂಬರ್ ಆಫ್ ಪೋಲ್ಸು 6 ಅದ. ಸೊ ಇಲ್ಲಿ 6 ಹಾಕೋಬೇಕು ಡಿವೈಡೆಡ್ ಬೈ 120. ಸೊ 120 ಅನ್ನೋದು ಕಾನ್ಸ್ಟೆಂಟ್, ದಟ್ ಈಸ್ ಈಕ್ವಲ್ ಟು 618.56 ಮಲ್ಟಿಪ್ಲೈಡ್ ಬೈ 6 ಮಾಡಿದರೆ 3711 ಆಗುತ್ತಾ, 0.36 ಆಗುತ್ತಾ. ಸೊ ಡಿವೈಡೆಡ್ ಬೈ 120. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ನಮಗೆ ಫ್ರೀಕ್ವೆನ್ಸಿ ಎಷ್ಟೈತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವೆರಡನ್ನು ಡಿವೈಡ್ ಮಾಡಿದಾಗ ಬರೋ ಆನ್ಸರ್ ಎಷ್ಟಾದರೆ 30.93. ಸೊ ಇದೇನು ಫ್ರೀಕ್ವೆನ್ಸಿ. ಸೊ 618.56 RPM ಸಿಂಕ್ರನಸ್ ಸ್ಪೀಡ್ ಆ್ಯಂಡ್ 6 ಪೋಲ್ಸ್ ಇರೋವಂಥ ಮೋಟಾರ್ದು ಇರೋ ಸಪ್ಲೈ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ 30.93 ಹರ್ಡ್ಸ್ ಇರುತ್ತೆ. ಸೊ ಇದು 4ನೇ ಕ್ವಶನ್. ಇನ್ನು ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ವಶನ್ ನೋಡೋದಾದರೆ, ಸೊ ಸ್ವಲ್ಪ ಇಲ್ಲಿ ನಿಮಗೆ ಟ್ರಿಕ್ಕಿ ಕ್ವಶನ್ ಇದೆ. ಏನು ಕ್ವಶನ್ ಅಂದರೆ, ಎ 6 ಪೋಲ್ ಮೋಟಾರ್ ಹ್ಯಾವಿಂಗ್ ಎ ಸಿಂಕ್ರನಸ್ ಸ್ಪೀಡ್ ಆಫ್ 1000 RPM ಎಟ್ 50 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿ. ಸೊ ಕ್ವಶನ್ನು ಮತ್ತೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಏನಂದರೆ 6 ಪೋಲ್ ಮೋಟಾರ್ ಹ್ಯಾವಿಂಗ್ ಎ ಸಿಂಕ್ರನಸ್ ಸ್ಪೀಡ್ ಆಫ್ 1000 RPM ಅಂದರೆ ಒಂದು 6 ಪೋಲ್ ಮೋಟಾರ್ ಸಿಂಕ್ರನಸ್ ಸ್ಪೀಡ್ ಅದ್ರದ್ದು 1000 RPM ಅದ, ಆ್ಯಂಡ್ ಅದು ಸಪ್ಲೈ ಫ್ರೀಕ್ವೆನ್ಸಿನೂ ಕೊಟ್ಟುಬಿಟ್ಟಿದ್ದಾರೆ ಅದ್ರದ್ದು 50 ಹರ್ಡ್ಸ್ ಅಂತ. ಸೊ ಇದು ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಸೊ ಇವಾಗ ಕ್ವಶನ್ ಏನಂದರೆ, ವಾಟ್ ವಿಲ್ ಬಿ ದ ಸೇಮ್ ಎಟ್ 60 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿ. ಸೊ ಇಲ್ಲಿ 50 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿ ಇದ್ದರೆ 6 ಪೋಲ್ ಮೋಟಾರು ಸಿಂಕ್ರನಸ್ ಸ್ಪೀಡ್ 1000 RPM ಇರುತ್ತೆ. ಅದೇ 60 ಹರ್ಡ್ಸ್ ಮಾಡಿದರೆ ಸಪ್ಲೈ ಫ್ರೀಕ್ವೆನ್ಸಿನ ಏನಾಗುತ್ತಾ ಸಿಂಕ್ರನಸ್ ಸ್ಪೀಡ್ ಅನ್ನೋದು ನಾವು ಕಂಡುಹಿಡಿಬೇಕಿಲ್ಲ. ಸೊ ವಾಟ್ ವಿಲ್ ಬಿ ದ ಸೇಮ್ ಎಟ್ 60 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿ ಅಂದರೆ ಸಿಂಕ್ರನಸ್ ಸ್ಪೀಡ್ 60 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿಗೆ ಎಷ್ಟಿರುತ್ತೆ ಅಂತ ಕ್ವಶನ್. ಸೊ ಇಲ್ಲಿ ನಮಗೆ ಮೊದಲನೇ ಸ್ಟೇಟ್ಮೆಂಟಲ್ಲಿ ತೊಗೋಬೇಕಾಗಿರೋದು ಏನಂದರೆ, ಫ್ರೀಕ್ವೆನ್ಸಿ ಸಿಂಕ್ರನಸ್ ಸ್ಪೀಡ್ ಕಂಡುಹಿಡಿಯೋದಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೋಬೇಕು. ಸೊ ಸಿಂಕ್ರನಸ್ ಸ್ಪೀಡ್ ಕಂಡುಹಿಡಿಯೋದಕ್ಕೆ ನಮಗೆ ಫ್ರೀಕ್ವೆನ್ಸಿ ಗೊತ್ತಿರಬೇಕು ಆ್ಯಂಡ್ ನಂಬರ್ ಆಫ್ ಪೋಲ್ಸ್ ಗೊತ್ತಿರಬೇಕು. ಸೊ ನಂಬರ್ ಆಫ್ ಪೋಲ್ಸ್ 6 ಪೋಲ್ ಅದು ಗೊತ್ತದ. ಆ್ಯಂಡ್ ಇಲ್ಲಿ ಕ್ವಶನ್ ಏನದ, ವಾಟ್ ವಿಲ್ ಬಿ ದ ಸೇಮ್ ಎಟ್ 60 ಹರ್ಡ್ಸ್ ಸಪ್ಲೈ ಫ್ರೀಕ್ವೆನ್ಸಿ ಅದ. ಸೊ ಇಲ್ಲಿ ಫ್ರೀಕ್ವೆನ್ಸಿ 60 ಹರ್ಡ್ಸ್ ಅದಲ್ಲ, ಈ 60 ಹರ್ಡ್ಸ್ ಫ್ರೀಕ್ವೆನ್ಸಿನ ತೊಗೋಬೇಕು ನಾವು. ಇವೆರಡು 6 ಪೋಲ್ಸು ಮತ್ತು 60 ಹರ್ಡ್ಸ್ ಫ್ರೀಕ್ವೆನ್ಸಿ ಇವೆರಡನ್ನು ತೊಗೊಂಡು ನಾವು ಸಿಂಕ್ರನಸ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ ನಂಬರ್ ಆಫ್ ಪೋಲ್ಸ್ 6, ಸಪ್ಲೈ ಫ್ರೀಕ್ವೆನ್ಸಿ 60 ಹರ್ಡ್ಸ್, ಸಿಂಕ್ರನಸ್ ಸ್ಪೀಡು ಕಂಡುಹಿಡಿಬೇಕು. ಸೊ ಸಿಂಕ್ರನಸ್ ಸ್ಪೀಡ್ ಫಾರ್ಮುಲೇನು 120 ಮಲ್ಟಿಪ್ಲೈಡ್ ಬೈ F ಡಿವೈಡೆಡ್ ಬೈ P. 120 ಪ್ಲೇಸಲ್ಲಿ 120 ಅದೇ ರೀತಿ ಬರೀಬೇಕು, ಮಲ್ಟಿಪ್ಲೈಡ್ ಬೈ 60. ಸೊ ಫ್ರೀಕ್ವೆನ್ಸಿ 60 ಅದ, F ಪ್ಲೇಸಲ್ಲಿ 60 ಹಾಕೋಬೇಕು ಡಿವೈಡೆಡ್ ಬೈ P ಪ್ಲೇಸಲ್ಲಿ 6 ಹಾಕೋಬೇಕು, ನಂಬರ್ ಆಫ್ ಪೋಲ್ಸ್ ಪ್ಲೇಸಲ್ಲಿ 6. ಸೊ 120 ಮಲ್ಟಿಪ್ಲೈಡ್ ಬೈ 60 ಮಾಡಿದರೆ 7200 ಆಗುತ್ತಾ, ಡಿವೈಡೆಡ್ ಬೈ 6 ಅದರ ನಂಬರ್ ಆಫ್ ಪೋಲ್ಸ್ ಡಿವೈಡೆಡ್ ಬೈ 6 ಮಾಡಿದರೆ ಸಿಂಕ್ರನಸ್ ಸ್ಪೀಡ್ ಎಷ್ಟಾಗುತ್ತಾ 1200 RPM ಆಗುತ್ತಾ. ಅಂದರೆ ಒಂದು 6 ಪೋಲ್ ಮೋಟಾರ್ 50 ಹರ್ಡ್ಸ್ ಫ್ರೀಕ್ವೆನ್ಸಿಗೆ 1000 RPM ಸಿಂಕ್ರನಸ್ ಸ್ಪೀಡ್ ಇದ್ದರೆ, ಅದೇ 60 ಹರ್ಡ್ಸ್ ಫ್ರೀಕ್ವೆನ್ಸಿ ಕೊಟ್ಟಾಗ ಏನಾಗುತ್ತಾ 1200 RPM ಸಿಂಕ್ರನಸ್ ಸ್ಪೀಡ್ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಂಪಲ್ ಪ್ರಾಬ್ಲಮ್ಸ್ಗಳು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.